ಅಧ್ಯಾಯ 33. ಸಿದ್ಧಮುನಿಗಳು ಶ್ರೀಗುರು ಚರಿತ್ರೆಯನ್ನು ಮುಂದುವರೆಸಿದರು. ದತ್ತ ದಂಪತಿಗಳು ಮರುದಿನ ಪ್ರಾತಃಕಾಲದಲ್ಲಿ ಗುರುಮಠಕ್ಕೆ ಬಂದು ಕುಳಿತರು. ಆಗ ಸಾವಿತ್ರಿಯು, ಗುರುದೇವ, ನಿನ್ನೆ ನಾನು ನನ್ನ ಪತಿಯ ಶವವನ್ನಿಟ್ಟುಕೊಂಡು ಗೋಳಾಡುತ್ತಿದ್ದಾಗ ಸಿದ್ಧಪುರುಷರೊಬ್ಬರು ಬಂದು ನನಗೆ ಜ್ಞಾನೋಪದೇಶವನ್ನು ಮಾಡಿ ಭಸ್ಮ ರುದ್ರಾಕ್ಷಿಗಳನ್ನು ಕೊಟ್ಟರು ಹಾಗೂ ಇವುಗಳನ್ನು ಧರಿಸಿಕೊಂಡು ಸಂಗಮ ಕ್ಷೇತ್ರದಲ್ಲಿನ ಗುರುಗಳ ಪಾದೋದಕವನ್ನು ಮೃತದೇಹಕ್ಕೆ ಪ್ರೋಕ್ಷಿಸುವಂತೆ ತಿಳಿಸಿ ಮರೆಯಾದರು ಎಂದಳು. ಶ್ರೀಗುರುಗಳು, ತಾಯಿ, ಆ ಸಿದ್ಧಪುರುಷರು ನಾವೇ. ನಿನ್ನ ಭಕ್ತಿಯನ್ನು ಪರೀಕ್ಷಿಸಲು ಬಂದಿದ್ದೆವು ಎಂದರು. ಆಕೆಗೆ ರುದ್ರಾಕ್ಷಿ ಮಹತ್ವವನ್ನು ನಿರೂಪಿಸಿದರು. ರುದ್ರಾಕ್ಷಿಯು ಅಪಾರ ಮಹಿಮಾನ್ವಿತವಾದುದು. ಇದನ್ನು ಧರಿಸುವುದರಿಂದ ಪುಣ್ಯಪ್ರಾಪ್ತಿ ಹಾಗೂ ಪಾಪನಾಶವಾಗುತ್ತದೆ. ರುದ್ರಾಕ್ಷಿಯನ್ನು ಧಾರಣೆ ಮಾಡುವವನು ಶಿವಲೋಕದಲ್ಲಿ ಸ್ಥಿರವಾದ ಸ್ಥಾನವನ್ನು ಪಡೆಯುತ್ತಾನೆ. ರುದ್ರಾಕ್ಷಿಯಲ್ಲಿ ಹಲವು ಪ್ರಕಾರಗಳಿವೆ. ಏಕಮುಖ, ಚತುರ್ಮುಖ, ಪಂಚಮುಖ ಹಾಗೂ ಏಕಾದಶ ಮುಖ ರುದ್ರಾಕ್ಷಿ. ಇವು ಪ್ರತ್ಯೇಕ ಫಲಗಳನ್ನು ನೀಡಬಲ್ಲವು. ರುದ್ರಾಕ್ಷಿ ಮಹಿಮಾ ಪ್ರಸಂಗವು ಹೀಗಿದೆ. ಹಿಂದೆ ಕಾಶ್ಮೀರ ದೇಶದಲ್ಲಿ ಭದ್ರಸೇನನೆಂಬ ರಾಜನು ಆಳುತ್ತಿದ್ದನು. ಅವನಿಗೆ ಸುಧರ್ಮನೆಂಬ ಮಗನಿದ್ದನು. ತಾರಕನೆಂಬ ಮಂತ್ರಿಪುತ್ರನೊಡನೆ ಅವನಿಗೆ ಒಳ್ಳೆಯ ಸ್ನೇಹವಿತ್ತು. ಬಾಲ್ಯದಿಂದಲೂ ಇಬ್ಬರು ಒಳ್ಳೆಯ ಶಿವಭಕ್ತರಾಗಿದ್ದರು. ಇವರು ಒಟ್ಟಿಗೆ ವಿದ್ಯಾಭ್ಯಾಸ ಮಾಡಿ ಆಡಿ ಬೆಳೆದವರು. ರಾಜಕುಮಾರ ಮಂತ್ರಿಪುತ್ರ ಇಬ್ಬರಿಗೂ ಆಭರಣಗಳಿಗಿಂತ ಭಸ್ಮ ರುದ್ರಾಕ್ಷಿಗಳ ಮೇಲೆ ಮೋಹವಿದ್ದಿತು. ಪರಾಶರ ಮುನಿಗಳು ಒಂದು ಸಲ ರಾಜನ ಅರಮನೆಗೆ ಬಂದರು. ತ್ರಿಕಾಲಜ್ಞಾನಿಗಳಾದ ಅವರನ್ನು ಅರ್ಘ್ಯಪಾತ್ಯಗಳಿಂದ ಪೂಜಿಸಿ ರಾಜನು, ಮುನಿಗಳೇ, ನನ್ನ ಕುಮಾರ ಸುಧರ್ಮ ಹಾಗೂ ಮಂತ್ರಿಪುತ್ರನಾದ ತಾರಕನು ರುದ್ರಾಕ್ಷಿಗಳನ್ನೇ ಸದಾ ಇಷ್ಟಪಡುತ್ತಾರೆ. ಇದಕ್ಕೆ ಕಾರಣವೇನು ಎಂದು ಪ್ರಶ್ನಿಸಿದರು. ಪರಾಶರ ಮುನಿಗಳು ಆ ಕುಮಾರರಿಬ್ಬರ ಪೂರ್ವಜನ್ಮ ವೃತ್ತಾಂತವನ್ನು ತಮ್ಮ ಜ್ಞಾನದೃಷ್ಟಿಯಿಂದ ತಿಳಿದು ರಾಜನಿಗೆ ನಿರೂಪಿಸಿದರು. ನಂದಿ ಗ್ರಾಮದಲ್ಲಿ ಶಿವಭಕ್ತಳು ಶ್ರೀಮಂತಳು ಆದ ಒಬ್ಬ ವೇಶ್ಯೆ ಇದ್ದಳು. ಶಿವಭಕ್ತೆಯಾದ ಆಕೆಯು ಒಂದು ಕೋಳಿ ಹಾಗೂ ಒಂದು ಕೋತಿಯನ್ನು ವಿನೋದಕ್ಕಾಗಿ ಸಾಕಿ ಅವೆರಡಕ್ಕೂ ಸದಾಶಿವ ಎಂಬ ಹೆಸರನ್ನಿಟ್ಟಿದ್ದಳು. ಒಂದು ದಿನ ಅವಳ ಮನೆಗೆ ವ್ಯಾಪಾರಿಯೊಬ್ಬನು ಬಂದನು. ಆತನು ಭಸ್ಮ ರುದ್ರಾಕ್ಷಿಗಳನ್ನು ಧರಿಸಿ ತನ್ನ ಬಲತೋಳಿನಲ್ಲಿ ರತ್ನಲಿಂಗವನ್ನು ಕಟ್ಟಿಕೊಂಡಿದ್ದನು. ವೇಶ್ಯೆಯು ಆತನನ್ನು ವಿಶೇಷವಾಗಿ ಸತ್ಕರಿಸಿ, ಸ್ವಾಮಿ, ನೀವು ಈ ಲಿಂಗವನ್ನು ಕೊಟ್ಟರೆ ನಾನು 3 ದಿನಗಳ ಮಟ್ಟಿಗೆ ನಿಮ್ಮ ಕುಲಸ್ತ್ರೀಯಾಗಿ ಪತ್ನಿ ಧರ್ಮವನ್ನು ಆಚರಿಸುತ್ತೇನೆ ಎಂದಳು. ವರ್ತಕನು ಮೋಹಪರವಶನಾಗಿ ಆಕೆಗೆ ರತ್ನಲಿಂಗವನ್ನು ನೀಡಿ ಇದು ತನ್ನ ಪ್ರಾಣಲಿಂಗವೆಂದು, ವೇಶ್ಯೆಯು ಮಾತು ತಪ್ಪಿ ನಡೆದರೆ ತನ್ನ ಸಾವು ಖಂಡಿತವೆಂದು ತಿಳಿಸಿದನು. ರಾತ್ರಿ ವೇಶ್ಯೆಯು ವರ್ತಕನನ್ನು ತನ್ನ ಮಲಗುವ ಕೋಣೆಗೆ ಕರೆದುಕೊಂಡು ಹೋದಳು. ಆದರೆ ರತ್ನಲಿಂಗವನ್ನು ಮಾತ್ರ ನಾಟ್ಯಶಾಲೆಯಲ್ಲೇ ಬಿಟ್ಟಳು. ವೇಶ್ಯೆ ಹಾಗೂ ವರ್ತಕ ಕ್ರೀಡಾಸಕ್ತರಾಗಿದ್ದಾಗ ಇದ್ದಕ್ಕಿದ್ದಂತೆ ನಾಟ್ಯ ಮಂದಿರಕ್ಕೆ ಬೆಂಕಿ ತಗುಲಿ ವೇಶ್ಯೆಯ ಮನೆ ಸುಟ್ಟು ಹೋಗಿ ರತ್ನಲಿಂಗವೂ ಸುಟ್ಟು ಭಸ್ಮವಾಯಿತು. ಕೋಳಿ ಮತ್ತು ಕಪಿಗಳು ಸಹ ಸುಟ್ಟು ಬೂದಿಯಾದವು. ವರ್ತಕನು, ನನ್ನ ಪ್ರಾಣಲಿಂಗವು ಸುಟ್ಟು ಹೋಯಿತಲ್ಲ ಎಂದು ಬೆಂಕಿಗೆ ಹಾರಿದನು. ವರ್ತಕನು ಬೆಂಕಿಗೆ ಹಾರಿದ್ದನ್ನು ಗಮನಿಸಿ ವೇಶ್ಯೆಯು ಸಹಗಮನಕ್ಕೆ ಸಿದ್ಧಳಾದಳು. ಆಗ ಭಗವಾನ್ ಶಂಕರನು ಪ್ರತ್ಯಕ್ಷವಾಗಿ ಅವಳನ್ನು ಬೆಂಕಿಯಿಂದ ಪಾರು ಮಾಡಿ, ನಾನೇ ವರ್ತಕನ ರೂಪದಲ್ಲಿ ಬಂದಿದ್ದೆ. ನಿನ್ನ ನಾಟ್ಯ ಮಂದಿರವು ನನ್ನ ಮಾಯೆಯಿಂದಲೇ ಸುಟ್ಟು ಹೋಯಿತು. ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನಿನಗೇನು ಬೇಕು ಎಂದು ಕೇಳಿದನು. ಆಗ ವೇಶ್ಯೆಯು, ಹೇ ದೇವ, ನಾನು ಮತ್ತು ನನ್ನ ಪರಿವಾರದವರೆಲ್ಲ ನಿನ್ನ ಸನ್ನಿಧಾನಕ್ಕೆ ಬರಲಿ ಎಂದು ಬೇಡುತ್ತೇನೆ ಎಂದಳು. ಶಿವನು ತಥಾಸ್ತು ಎಂದು ಹರಸಿದನು. ಹೀಗೆ ವೇಶ್ಯೆಯ ಪರಿವಾರದವರೆಲ್ಲರೂ ಶಿವಲೋಕಕ್ಕೆ ಹೋದರು. ಪ್ರಸಂಗವನ್ನು ಮುಗಿಸಿದ ಪರಾಶರರು, ಹೇ ಭದ್ರಸೇನ, ವೇಶ್ಯೆಯು ಸಾಕಿದ ಕಪಿಯು ನಿನ್ನ ಮಗನಾಗಿಯೂ ಕೋಳಿಯು ಮಂತ್ರಿಯ ಪುತ್ರನಾಗಿಯೂ ಜನಿಸಿದ್ದಾರೆ. ಪೂರ್ವಜನ್ಮ ಸಂಸ್ಕಾರದಿಂದಾಗಿ ಮಹಾಶಿವಭಕ್ತರಾಗಿದ್ದಾರೆ ಎಂದು ಹೇಳಿದರು ಎಂಬಲ್ಲಿಗೆ ಶ್ರೀ ಗುರುಚರಿತ್ರೆಯ 33ನೇ ಅಧ್ಯಾಯವು ಸಂಪೂರ್ಣವಾಯಿತು.